ಪ್ರತಿಪಕ್ಷನಾಗಿ ಮಾತಾಡ್ತಾರೆ, ಯಾಕೆ ಮಾತಾಡ್ತೀರಿ? ಹಾಗಾದ್ರೆ ಕೊಡಿ, ಅವ್ರು ಹೇಳಿದ್ದ ಸರ್ಕಾರ ಉತ್ತರ ಕೊಡ್ತೀರಾ? ಆಯ್ತು, ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೀವು ಉತ್ತರ ಕೊಡಿ ಸದಸ್ಯರಿಗೆ. ಆಯ್ತು, ಮಾತಾಡ್ತಲ್ಲ, ಆಯ್ತು, ಉತ್ತರ ಕೊಡಿ. ಆಯ್ತು, ಈಗ ನಿಮ್ಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಈಗ ನೀವು ಆಯ್ತು, ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷರೇ, ಒಂದೇ ನಿಮಿಷ. ಈಗ ಒಂದೇ ನಿಮಿಷ ಅಧ್ಯಕ್ಷರೇ, ಆಯ್ತು, ಅವರು ಮಾತಾಡಿದ್ರೆ ಈಗ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದನ್ನ ಅಲ್ಲ, ಈ ರಾಜ್ಯದಲ್ಲಿ ಅಧಿಕಾರಿಗಳು ಸತ್ತೋಗಿದ್ರು, ಅಧಿಕಾರಿಗಳೆಲ್ಲ ಸತ್ತೋಗಿದ್ರು, ಅಧಿಕಾರಿಗಳಿಗೆ ಕೆಲಸ ಜಾಸ್ತಿ ಇದೆ. ಇಲ್ಲಿ ಅಧಿಕಾರಿಗಳು ಸೋಮಾರಿ, ಅವ್ರ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್. ಉತ್ತರಕ್ಕೆ ಅವಕಾಶ ಕೊಡಿ. ನೀವು ಏನ್ ಬೇಕಾದ್ರೂ ಮಾತಾಡ್ಬಹುದಾ? ಅವ್ರು ಉತ್ತರ ಕೊಡ್ಲಿ, ಸಾಕು, ಉತ್ತರ ಕೊಡ್ಲಿಕ್ಕೆ ಬಿಡಿ ಸರ್ಕಾರಕ್ಕೆ. ಸರ್ಕಾರ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಸರ್, ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಉತ್ತರ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡ್ತದಲ್ಲ. ಆಯ್ತು, ಉತ್ತರ ಕೊಡಿ, ಮತ್ತೆ ಮಾತಾಡಿ. ರಾಜಕೀಯ ಮಾಡ್ತಾ ಇದ್ದಾರೆ. ಉತ್ತರ ಕೊಡ್ಲಿಕ್ಕೆ ಬಿಡಿ. ನೀವು ಉತ್ತರ ಕೊಡ್ಲಿಕ್ಕೆ ಬಿಡಿ. ಉತ್ತರ ಕೊಡ್ಬೇಕು. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ರೆ ನಿಮ್ಗೆ ನಾವು ಉತ್ತರ ಕೊಡ್ಲಿಕ್ಕೆ ಬಿಡಿ. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ದಲ್ಲಿ ಮತ್ತೆ ನಿಮ್ಗೆ ಏನು ಹೇಳ್ಬೇಕು? ಯಾಕಾಗಿ ರೀತಿ ಮಾಡ್ತೀರಿ? ಅವರು ಪ್ರಶ್ನೆ ಕೇಳಿದ್ದಾರೆ, ನೀವು ಚರ್ಚೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ಆಯ್ತು, ಈಗ ಇಲ್ಲಿ ಯಾಕೆ ಮಾಡ್ತಾರೆ? ಅವರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ನಂತರ ಮಾತಾಡಿ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಬಿಡುದಿಲ್ಲ. ಉತ್ತರ ಕೊಡ್ಲಿ, ಉತ್ತರ ಕೊಡುವ ತನಕ ಸ್ವಲ್ಪ ಶಾಂತರಿತ ಕೂತ್ಕೊಂಡು ಸಹಕರಿಸಿ. ಉತ್ತರ ಕೊಟ್ಟ ನಂತರ ಮತ್ತೆ ನೀವು ಪ್ರತಿಪಕ್ಷ ನಾಯಕರು ಮಾತಾಡಿ. ಅಧ್ಯಕ್ಷರೇ, ಉತ್ತರ ಒಂದು ನಿಮಿಷ ಈಗ ಅಧ್ಯಕ್ಷರೇ